Hi students, welcome to the 54th session on ABC analysis. In this session you will be learning section C type of questions. Examination ಅಲ್ಲಿ ಕೊಡುವಂತಹ section C type questions ನ ಕಲಿತೀರಾ. So last session ಅಲ್ಲಿ ನಾವು ಸುದೀರ್ಘವಾಗಿ ತಿಳ್ಕೊಂಡ್ವಿ ಯಾವ ರೀತಿ ನಾವು section C type problems ನ ಮಾಡಬೇಕು ಅಂತ. ಇದರಲ್ಲಿ ಸೇಮ್ ತರಹದ ಪ್ರಾಬ್ಲಮ್ ವಿತ್ ಲಿಟಲ್ ಮೋರ್ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಬೇರೆ ಇರುತ್ತೆ. ಆ ಥರದ ಪ್ರಾಬ್ಲಮ್ಸ್ನ ನೋಡೋಣ. ಇಲ್ಲಿ ನೋಡಿ, ದ ಬಡ್ಜೆಟೆಡ್ ಓವರ್ ಹೆಡ್ಸ್ ಆ್ಯಂಡ್ ಕಾಸ್ಟ್ ಡ್ರೈವ್ ವಾಲ್ಯೂಮ್ ಆಫ್ XYZ ಲಿಮಿಟೆಡ್ ಆರ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ದಿಸ್ ಕೇಸ್ 4 ಕಾಲಮ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಪೂಲ್, ಬಡ್ಜೆಟೆಡ್ ಓವರ್ ಹೆಡ್ಸು, ಕಾಸ್ಟ್ ಡ್ರೈವರ್ಸ್, ಬಡ್ಜೆಟೆಡ್ ವಾಲ್ಯೂಮ್ಸ್. ಈಗ ಆ್ಯಕ್ಚುಯಲ್ಸು ಕೊಡಬಹುದು, ಕೆಲವೊಂದು ಸತಿ ಬಡ್ಜೆಟೆಡ್ ಇನ್ಫಾರ್ಮೇಷನ್ಸು ಕೊಡ್ಬೋದು. ಎರಡು ಕೊಟ್ಟರು ನೀವು ಮಾಡಲಿಕ್ಕೆ ಈಸಿಯಾಗಿ ಮಾಡ್ಬೋದು. ಸೊ ಕಾಸ್ಟ್ ಪೂಲಲ್ಲಿ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್, ಮೆಟೀರಿಯಲ್ನ ಕೊಂಡ್ಕೊಳ್ಳುವಂತಹ ಖರ್ಚು, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಕಳಿಸೋವಾಗ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಸೆಟಪ್, ಮೆಷಿನರಿ ಸೆಟಪ್ ಮಾಡೋದು. ಮೇಂಟೆನೆನ್ಸ್ ಅಂತ ಅಂದರೆ ಮೆಷಿನರಿ ಚೆನ್ನಾಗಿ ರನ್ ಆಗಬೇಕು ಅಂತ ಅಂದರೆ ಅದಕ್ಕೆ ರಿಪೇರು, ಮೇಂಟೆನೆನ್ಸ್ ಮಾಡಬೇಕು. ಸೊ ಮೇಂಟೆನೆನ್ಸು ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಕ್ವಾಲಿಟಿ ಕಂಟ್ರೋಲ್ ನಿಮ್ಗೆ ಗೊತ್ತೇ ಇದೆ, ಮೆಷಿನರಿ. ಇಷ್ಟು ನಿಮಗೆ ಕಾಸ್ಟ್ ಪೂಲನ್ನ ಕೊಟ್ಟಿದ್ದಾರೆ. ಅದರ ಟೋಟಲ್ ಕಾಸ್ಟ್ ಎಷ್ಟು ಖರ್ಚಾಗಿದೆ ಈಚ್ ಆ್ಯಕ್ಟಿವಿಟಿಯಲ್ಲಿ ಅಂತ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಸ್ಟ್ ಪೂಲ್ ಅಂತ ಅಂದರೆ ಏನು, ಕಾಸ್ಟ್ ಡ್ರೈವರ್ ಅಂತ ಏನು ಅಂತ ಕೊಟ್ಟಿದ್ದಾರೆ. ABC ಅನಾಲಿಸಿಸಲ್ಲಿ ನಾರ್ಮಲಿ ಈ ತರಹ ಕೊಟ್ಬಿಟ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಾಸ್ಟ್ ಡ್ರೈವ್ ಪರ್ ಕಾಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ, ಪರ್ ಯೂನಿಟ್ ಕಾಸ್ಟು, ಅದು ತುಂಬ ಈಸಿ ಆಗಿಬಿಡುತ್ತೆ. ಸೊ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ಗೆ ಕಾಸ್ಟ್ ಡ್ರೈವ್ ಯಾವುದು, ನಂಬರ್ ಆಫ್ ಆರ್ಡರ್ಸು. ಮೆಟೀರಿಯಲ್ ಹ್ಯಾಂಡ್ಲಿಂಗ್ಗೆ ನಂಬರ್ ಆಫ್ ಮೂವ್ಮೆಂಟ್ಸು. ಸೆಟಪ್ ಮಾಡೋದಕ್ಕೆ ನಂಬರ್ ಆಫ್ ಸೆಟಪ್ಸು, ಕಾಸ್ಟ್ ಡ್ರೈವರು. ಮೇಂಟೆನೆನ್ಸ್ಗೆ ಮೇಂಟೆನೆನ್ಸ್ ಅವರ್ಸು. ಕ್ವಾಲಿಟಿ ಕಂಟ್ರೋಲ್ಗೆ ನಂಬರ್ ಆಫ್ ಇನ್ಸ್ಪೆಕ್ಷನ್ ಮಾಡಿರೋದು. ಮೆಷಿನರಿಗೆ ನಂಬರ್ ಆಫ್ ಮೆಷಿನ್ ಅವರ್ಸ್, ಅದು ಓಡಿರೋದು. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ದ ಕಂಪನಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅ ಬ್ಯಾಚ್ ಆಫ್ 250 ಕಾಂಪೊನೆಂಟ್ಸ್ ಆಫ್ ಪ್ರಾಡಕ್ಟ್ ಎಕ್ಸ್ ಅಂತ ಅಂದರೆ ಆ ಕಂಪನಿ ಪ್ರಾಡಕ್ಟ್ ಎಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯಂತೆ. ಎಷ್ಟು, ಒಂದೊಂದು ಬ್ಯಾಚಲ್ಲೂ 250 ಕಾಂಪೊನೆಂಟ್ಸ್ ಅಂದರೆ ಪೀಸಸ್ ಇರೋ ತರಹ ಮಾಡ್ತಾ ಇದೆ. ದ ಮೆಟೀರಿಯಲ್ ಕಾಸ್ಟ್ ವೇರ್ 60,000, ಲೇಬರ್ ಕಾಸ್ಟ್ ವೇರ್ 1 lakh. ಮೆಟೀರಿಯಲ್ ಕಾಸ್ಟು 60,000, ಲೇಬರ್ ಕಾಸ್ಟು 1 ಲಕ್ಷ. ದ ಯೂಸೇಜ್ ಆ್ಯಕ್ಟಿವಿಟಿ ಆಫ್ ದ ಸೆಟ್ ಬ್ಯಾಚಸ್ ಆರ್ ಫಾಲೋಸ್. ಈ ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ, ಯಾವ ರೀತಿ ಈ ಚಟುವಟಿಕೆಯಲ್ಲಿ ಎಷ್ಟು ಸತಿ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಒಂದು ಬ್ಯಾಚಿಗೆ ಮೆಟೀರಿಯಲ್ ಆರ್ಡರು 10, ಮೇಂಟೆನೆನ್ಸ್ ಅವರು 320, ಮೆಟೀರಿಯಲ್ ಮೂವ್ಮೆಂಟ್ಸು 10 ಸತಿ ಮಾಡಿದ್ದಾರೆ, ಇನ್ಸ್ಪೆಕ್ಷನ್ನು 15 ಸತಿ ಮಾಡಿದ್ದಾರೆ, ಸೆಟಪ್ಪು 13 ಸತಿ. ಟೋಟಲ್ ಒಂದು ಬ್ಯಾಚಿಗೆ 800 ಮೆಷಿನ್ ಅವರ್ಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಡ್ರೈವರ್ ರೇಟ್ ಆ್ಯಂಡ್ ಅಸರ್ಟೈನ್ ದ ಕಾಸ್ಟ್ ಆಫ್ ಬ್ಯಾಚ್ ಆಫ್ ಕಾಂಪೊನೆಂಟ್ಸ್ ಆಫ್ ಪ್ರಾಡಕ್ಟ್ ಎಕ್ಸ್ ಯೂಸಿಂಗ್ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ನೀವು ಕಾಸ್ಟ್ ಡ್ರೈವರ್ ರೇಟ್, ನಾವು ಇದುವರೆಗೂ ಮಾಡಿರೋ ಪ್ರಾಬ್ಲಮಲ್ಲಿ ಸೇಮೇ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಿರೋದು. ಸೊ ಕಾಸ್ಟ್ ಡ್ರೈವರ್ ರೇಟು ಕ್ಯಾಲ್ಕುಲೇಟ್ ಮಾಡಿ ಆಫ್ ಅ ಕಾಂಪೊನೆಂಟ್ ಎಕ್ಸ್ ಯೂಸಿಂಗ್ ABC ಅನಾಲಿಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ತುಂಬ ಸಿಂಪಲ್ಲು. ಕಾಂಪಿಟೇಷನ್ ಆಫ್ ಕಾಸ್ಟ್ ಡ್ರೈವರ್ ರೇಟ್, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಕಾಸ್ಟ್ ಡ್ರೈವರ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಕ್ಯಾಲ್ಕುಲೇಷನ್ಸ್ ಆಫ್ ಯುವರ್ ಕಾಸ್ಟ್ ಡ್ರೈವರ್ ಆ್ಯಂಡ್ ವಾಟ್ ಇಸ್ ದ ಕಾಸ್ಟ್ ಡ್ರೈವರ್ ರೇಟ್. 4 ಕಾಲಮು ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ನು, ಈಗ ಯಾವ ಕಾಸ್ಟ್ ಪೂಲ್ ಇದೆ ಮತ್ತು ಯಾವ ಕಾಸ್ಟ್ ಡ್ರೈವರ್ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಸೊ ಇನ್ ದಿಸ್ ಕೇಸ್ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಸೆಟಪ್, ಮೇಂಟೆನೆನ್ಸ್, ಕ್ವಾಲಿಟಿ ಕಂಟ್ರೋಲ್ ಮತ್ತು ಮೆಷಿನ್, ಇಷ್ಟು ಕೂಡ ಇಟ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಯೋರ್ ಆ್ಯಕ್ಟಿವಿಟೀಸ್. ಓಕೆ, ABC ಅನಾಲಿಸಿಸಲ್ಲಿ ಆ್ಯಕ್ಟಿವಿಟೀಸ್.
ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್, ಮೆಟೀರಿಯಲ್ ಹ್ಯಾಂಡಲಿಂಗ್, ಸೆಟಪ್, ಮೇಂಟೆನೆನ್ಸ್, ಕ್ವಾಲಿಟಿ ಕಂಟ್ರೋಲ್, ಮೆಷಿನರಿ. ಇಷ್ಟು ಬಂದು ನಿಮ್ಮ ಆ್ಯಕ್ಟಿವಿಟಿ ಆದಾಗ ಇದನ್ನು ಯಾವ ರೀತಿ ಪರ್ ಕಾಸ್ಟ್ ಡೇವರ್ ರೇಟ್ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ನೋಡೋಣ. ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಎಷ್ಟಿದೆ ಕ್ವೆಶನಲ್ಲಿ? 57,200. ನಂಬರ್ ಆಫ್ ಆರ್ಡರ್ಸ್ ಎಷ್ಟಿದೆ? 100. ಸೊ 57,200 ಡಿವೈಡೆಡ್ ಬೈ 100, 572. ನೆಕ್ಸ್ಟ್ ಒನ್ ಮೆಟೀರಿಯಲ್ ಹ್ಯಾಂಡ್ಲಿಂಗು ಎಷ್ಟಿದೆ? ಮೆಟೀರಿಯಲ್ ಹ್ಯಾಂಡ್ಲಿಂಗು ಯು ಕ್ಯಾನ್ ಸಿ ದಟ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಸ್ 24,000. ಎಷ್ಟು ಸತಿ ಮೂವ್ಮೆಂಟ್ಸು? 60. ಸೊ 24,000 ಡಿವೈಡೆಡ್ ಬೈ 60, 400. ನೆಕ್ಸ್ಟು ಸೆಟಪ್ ಎಷ್ಟಿದೆ ನೋಡಿ ಕ್ವೆಶನಲ್ಲಿ? 40,000. ನಂಬರ್ ಆಫ್ ಸೆಟಪ್ಪು 50 ಸತಿ ಸೆಟಪ್ ಮಾಡಿದ್ದಾರೆ. ಸೊ 40,000 ಡಿವೈಡೆಡ್ ಬೈ 50, 800. ನೆಕ್ಸ್ಟು ಮೇಂಟೆನೆನ್ಸ್ ಎಷ್ಟಿದೆ ಕ್ವೆಶನಲ್ಲಿ? ಎಸ್, 90,000. ಮೇಂಟೆನೆನ್ಸ್ ಅವರ್ಸ್ ಎಷ್ಟು? 900. ಸೊ ಪರ್ ಕಾಸ್ಟ್ ಡ್ರೈವರ್ ರೇಟ್ ಹೇಗೆ ಮಾಡ್ತೀರಾ? 90,000 ಡಿವೈಡೆಡ್ ಬೈ 900 ವಿಲ್ ಗಿವ್ ಯು 100. ನೆಕ್ಸ್ಟು ಕ್ವಾಲಿಟಿ ಕಂಟ್ರೋಲ್ ಎಷ್ಟಿದೆ? 18,000. ನಂಬರ್ ಆಫ್ ಇನ್ಸ್ಪೆಕ್ಷನ್, ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಇನ್ಸ್ಪೆಕ್ಷನ್ ಮಾಡಬೇಕು. ಎಷ್ಟು? 80. ಸೊ 18,000 ಡಿವೈಡೆಡ್ ಬೈ 80, 225. ನೆಕ್ಸ್ಟು ಮೆಷಿನರಿ ಎಷ್ಟಿದೆ? 72,000. ನಂಬರ್ ಆಫ್ ಮೆಷಿನರ್ಸ್ 2,400. ಸೊ 72,000 ಡಿವೈಡೆಡ್ ಬೈ 2,400, 30 ಕಾಸ್ಟ್ ಡ್ರೈವರ್ ರೇಟ್. ಸೊ ಒಂದೊಂದು ಚಟುವಟಿಕೆಗೂ ಕಾಸ್ಟ್ ಡ್ರೈವರ್ ರೇಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಇದೇ ಫಸ್ಟ್ ಸ್ಟೆಪ್. ಇದನ್ನು ಮಾಡಿದ ನಂತರ ನಾವು ನೆಕ್ಸ್ಟು ಪ್ರಿಪರೇಷನ್ ಆಫ್ ಕಾಸ್ಟ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಕಾಸ್ಟನ್ನು ಮಾಡ್ಬೋದು. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆಫ್ ಬ್ಯಾಚ್ 250 ಕಾಂಪೊನೆಂಟ್ಸ್ ಆಫ್ ಪ್ರಾಡಕ್ಟ್ ಎಕ್ಸ್. ಈ ಥರ ನೀವು ಕ್ಲಿಯರ್ ಆಗಿ ಬರೆದ್ಬಿಟ್ರೆ ಸೊ ಇಟ್ ವಿಲ್ ಹ್ಯಾವ್ ಕ್ಲಾರಿಟಿ. ಓಕೆ, ಯಾವಾಗಲೂ ಕೂಡ ಹೆಡ್ಡಿಂಗು ಏನಿದೆ ಕಂಟೆಂಟು ಟೇಬಲಲ್ಲಿ ಅಂತ ಗುರುತಿಸ್ಬೇಕು. ಆ ರೀತಿ ಟ್ಯಾಬ್ಯುಲೇಷನ್ ನಾವು ಮಾಡಬೇಕು. ಸೊ ಇದು ಸ್ಟೇಟ್ಮೆಂಟ್ ಆಫ್ ಕಾಸ್ಟು. ಬ್ಯಾಚ್ ಬಂದು 250 ಕಾಂಪೊನೆಂಟ್ಸು. ಯಾವುದ್ರದ್ದು ಮೇಲೆ? ಪ್ರಾಡಕ್ಟ್ ಎಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ ಪರ್ಟಿಕ್ಯುಲರ್ಸ್, ಅಮೌಂಟ್ ಆರ್ ಕ್ಯಾಲ್ಕುಲೇಷನ್ ಆ್ಯಂಡ್ ಅಮೌಂಟ್. ಸೊ ಫಸ್ಟ್ ಒನ್ ಯಾವಾಗಲೂ ನಿಮ್ಗೆ ಗೊತ್ತಿದೆ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಅದೆರಡು ಸೇರಿಸಿದ್ರೆ ಪ್ರೈಮ್ ಕಾಸ್ಟ್ ಆಗುತ್ತೆ. ಆಮೇಲೆ ಓವರ್ ಹೆಡ್ಸ್. ಸೊ ಅದೇ ರೀತಿ ಕ್ವೆಶನ್ಗೆ ಹೋಗಿ ನೋಡೋಣ. ವಾಟ್ ಈಸ್ ದ ಡೈರೆಕ್ಟ್ ಮೆಟೀರಿಯಲ್ ಗಿವನ್? ಇಲ್ಲಿ ಕೊಟ್ಟಿಲ್ಲ ನೋಡಿ, ಇಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ವಾಸ್ 60,000 ಆ್ಯಂಡ್ ಲೇಬರ್ ಕಾಸ್ಟ್ ವಾಸ್ 1 lakh ಅಂತ ಕೊಟ್ಟಿದ್ದಾರೆ. ಸೊ that will be the first item. Okay, direct material 60,000, direct labor 1 lakh. 60,000 plus 1 lakh add ಮಾಡಿದ್ರೆ 1,60,000. That is nothing but your prime cost. With this prime cost you are going to add the overheads. What are the overheads? Now we saw that there are 6 activities. So ಎಲ್ಲ ಆಕ್ಟಿವಿಟಿಗೂ ಕೂಡ ಪರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಅದನ್ನು ನಾವು ಕಾಸ್ಟ್ ಡ್ರೈವರ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಓವರ್ ಹೆಡ್ ಕಾಸ್ಟ್ ಬರುತ್ತೆ. ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ನೋಡೋಣ. ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟು 572 ಪರ್ ರೇಟ್. ಎಷ್ಟು ಸತಿ ಮೆಟೀರಿಯಲ್ ಆರ್ಡರ್ ಮಾಡಿದ್ದಾರೆ? 10 ಸತಿ. ಸೊ 572 ಇಂಟು 10 5,720 ಬರುತ್ತೆ. ನೆಕ್ಸ್ಟು ಮೆಟೀರಿಯಲ್ ಹ್ಯಾಂಡಲಿಂಗ್ ನೋಡಿ. ಮೆಟೀರಿಯಲ್ ಹ್ಯಾಂಡ್ಲಿಂಗು 400 ರೂಪಾಯಿ ಕಾಸ್ಟ್ ಡ್ರೈವರ್ ರೇಟು. ಎಷ್ಟು ಸತಿ ಮೆಟೀರಿಯಲ್ ಹ್ಯಾಂಡಲಿಂಗ್ ಅಥವಾ ಮೂವ್ಮೆಂಟ್ ಮಾಡಿದ್ದಾರೆ ಅಂತ ಅಂದರೆ 10 ಸತಿ ಮಾಡಿದ್ದಾರೆ. ಸೊ ದ್ಯಾಟ್ ವಿಲ್ ಬಿ ಗಿವಿಂಗ್ ಯು 400 ಇಂಟು 10, 4,000. ನೆಕ್ಸ್ಟು ಸೆಟಪ್ ಕಾಸ್ಟ್, ಮೆಷಿನರಿ ಸೆಟಪ್ ಕಾಸ್ಟ್ ನೋಡಿ 13 ಸತಿ ಸೆಟಪ್ ಮಾಡಿದ್ದಾರೆ. ಪರ್ ಯೂನಿಟ್ ಸೆಟಪ್ ಕಾಸ್ಟು 800. ಸೊ 800 ಇಂಟು 13, 10,400 ಬರುತ್ತೆ. ನೆಕ್ಸ್ಟು ಮೇಂಟೆನೆನ್ಸು. ಕ್ವೆಶನಲ್ಲಿ ನೋಡಿ ಮೇಂಟೆನೆನ್ಸು ಎಷ್ಟು ಮಾಡಿದ್ದಾರೆ? ಮೇಂಟೆನೆನ್ಸ್ ಆರ್ 320 ಕೊಟ್ಟಿದ್ದಾರೆ. ಸೊ ಪರ್ ಯೂನಿಟ್ ಆಫ್ ಮೇಂಟೆನೆನ್ಸ್ ಎಷ್ಟಿದೆ? 100. ಸೊ 320 ಮೇಂಟೆನೆನ್ಸ್, 320 ಇಂಟು 100 ಅಥವಾ 100 ಇಂಟು 320,
32,000 ಬರುತ್ತೆ. ನೆಕ್ಸ್ಟ್ ಬಂದು ಕ್ವಾಲಿಟಿ ಕಂಟ್ರೋಲ್ ಅಂತ ಅಂದರೆ ನಂಬರ್ ಆಫ್ ಟೈಮ್ ದ ಕೈಂಡ್ ಆಫ್ ಇನ್ಸ್ಪೆಕ್ಷನ್ ಇಸ್ ಗೋಯಿಂಗ್ ಆನ್. ಕ್ವಾಲಿಟಿ ಕಂಟ್ರೋಲ್ಗೆ ಇನ್ಸ್ಪೆಕ್ಷನ್ ಮಾಡಬೇಕು. ಓಕೆ, ಹೋಗಿ ವಿಸಿಟ್ ಮಾಡಿ ಕರೆಕ್ಟಾಗಿದೆಯಾ, ಹೇಗಿದೆ, ಹೇಗೆ ನಡೀತಾ ಇದೆ ಕ್ವಾಲಿಟಿ ಅಂತ ನಮ್ಗೆ ತಿಳ್ಕೋಬೇಕು ಅಂದರೆ ಇನ್ಸ್ಪೆಕ್ಷನ್ ಮಾಡಬೇಕು. ಎಷ್ಟು ಸತಿ ಮಾಡಿದ್ದಾರೆ? 15 ಸತಿ. ಪರ್ ಕಾಸ್ಟ್ ಡ್ರೈವರ್ ರೇಟ್ ಎಷ್ಟು ಫಾರ್ ಯೋರ್ ಕ್ವಾಲಿಟಿ? 225. ಸೊ ಏನು ಮಾಡಬೇಕು? 225 ಇಂಟು 15 ಎಷ್ಟು ಬಂತು? 3,375. ನೆಕ್ಸ್ಟು ರಿಲೇಟಿಂಗ್ ಟು ಮೆಷಿನರಿ, what you have here? Machine hours 800. So per cost driver rate of machinery 30. So 800 into 30 24,000. ಸೊ ಇಷ್ಟು ಕ್ಲಿಯರ್ ಆಗಿ ನೀವು ಒನ್ಸು ಸ್ಟೇಟ್ಮೆಂಟ್ ಮಾಡಿದ ಮೇಲೆ ನಿಮ್ಮ ಟೋಟಲ್ ಅಮೌಂಟ್ಗಳನ್ನು ಕೂಡಿಸ್ಕೊಳ್ಳಿ. 60,000 ಪ್ಲಸ್ 1 lakh ಪ್ಲಸ್ 1,60,000 ಪ್ಲಸ್ 5,720 ಪ್ಲಸ್ 4,000 ಪ್ಲಸ್ 10,400 ಪ್ಲಸ್ 32,000 ಪ್ಲಸ್ 3,375 ಪ್ಲಸ್ 24,000. ಇಷ್ಟು ಲಾಸ್ಟ್ ಕಾಲಮಿನ ಟೋಟಲ್. ಇಷ್ಟು ನೀವು ಮಾಡಿದ್ರೆ ಟೋಟಲ್ ಕಾಸ್ಟ್ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ 250 ಕಾಂಪೋನೆಂಟ್ಸ್ ಆಫ್ ಪ್ರಾಡಕ್ಟ್ ಎಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 2,39,495 rupees ಆಗುತ್ತೆ ಅನ್ನೋದೇ ಇದರ ಅರ್ಥ. ಸೊ whenever they give you a cost sheet problem and they give you to solve in ABC analysis, first ನೀವೇನು ಮಾಡಬೇಕು ಅಂತ ಅಂದರೆ you have to prepare cost driver rate. This is the first step. Any cost driver rate, what is the formula? Total cost of the activity divided by number of times. Material procurement total ಎಷ್ಟಿದೆ divided by how many times the order was placed. Material handling expenses ಎಷ್ಟಿದೆ divided by how many number of times the material movement was there. Setup expenses divided by how many number of setup. Maintenance divided by how many number of times, how many hours of maintenance. ಎಲ್ಲದು ಎಲ್ಲ ಐಟಮ್ನ ಆಕ್ಟಿವಿಟಿಗೂ ಈ ತರಹದಲ್ಲಿ ಕಾಸ್ಟ್ ಡ್ರೈವರ್ ರೇಟ್ನ ನೀವು ಕಂಡುಹಿಡಿಬೇಕು. ಕ್ವಾಲಿಟಿ ಕಂಟ್ರೋಲ್ expenses divided by number of time inspection was done. Machinery divided by number of hours the machinery has worked. ಎಷ್ಟು ಸತಿ ಎಷ್ಟು ಅವರ್ಸು ಆ ಮೆಷಿನರಿ ಕೆಲಸ ಮಾಡಿದೆ. ಇದನ್ನು ಫಸ್ಟು ನೀವು ಕಾಸ್ಟ್ ಡ್ರೈವರ್ ರೇಟ್ಸ್ನ ಕಂಡುಹಿಡ್ಕೋಬೇಕು. ಒನ್ಸು ನೀವು ಕಾಸ್ಟ್ ಡ್ರೈವರ್ ರೇಟ್ನ ಕಂಡುಹಿಡ್ಕೊಂಡ್ಬಿಟ್ರೆ ದೆನ್ ಆಟೋಮ್ಯಾಟಿಕ್ಲಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಬಿಕಮ್ಸ್ ವೆರಿ ವೆರಿ ಈಸಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಅಮೌಂಟ್ ನೀವು ಹಾಕ್ಕೊಂಡು ಅಥವಾ ಪರ್ಟಿಕ್ಯುಲರ್ಸ್ ಕ್ಯಾಲ್ಕ್ಯುಲೇಷನ್ ಆ್ಯಂಡ್ ಅಮೌಂಟ್ ಅಂತ ಹಾಕ್ಕೊಂಡು ಯು ಹ್ಯಾವ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಇದೆರಡನ್ನು ಫಸ್ಟು ನೀವು ಫಾರ್ಮ್ಯಾಟಲ್ಲಿ ಬರ್ಕೊಬಿಡಬೇಕು. ಅದೆರಡನ್ನು ಆ್ಯಡ್ ಮಾಡಿದ್ಮೇಲೆ ಪ್ರೈಮ್ ಕಾಸ್ಟ್ ತಗೊಂಡು ನೆಕ್ಸ್ಟು ಓವರ್ ಹೆಡ್ಸಲ್ಲಿ ಒಂದೊಂದೇ ಆ್ಯಕ್ಟಿವಿಟಿ ಮತ್ತು ಎಷ್ಟು ಸತಿ ಮಾಡಿದ್ದಾರೆ ಪರ್ ರೇಟು ನಾವು ಸ್ಟೆಪ್ ನಂಬರ್ 1 ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಎಷ್ಟು ಸತಿ ಮಾಡಿದ್ದಾರೆ ಅಥವಾ ಎಷ್ಟು ಸೆಟಪ್ಪು, ಎಷ್ಟು ಇನ್ಸ್ಪೆಕ್ಷನು, ಎಷ್ಟು ಅವರ್ಸ್ ಓಡಿದೆ, ಇದೆಲ್ಲನೂ ಕೂಡ ಕ್ವೆಶನಲ್ಲಿ ಸಿಗುತ್ತೆ. ಮಲ್ಟಿಪ್ಲೈ ಮಾಡಿ ಟೋಟಲ್ ತಗೊಂಡು ಓವರ್ ಆಲ್ ಟೋಟಲ್ ತೊಗೋಬೋದು. ಸೊ ನೀವು ಟೋಟಲ್ ಕಾಸ್ಟು 2,39,495 ಇದೆಯಲ್ಲ, ಇದರಲ್ಲಿ ಪರ್ ಯೂನಿಟ್ ನೀವು ಕಂಡುಹಿಡಿಬೇಕು ಅಂತ ಅಂದರೆ 2,39,495 ಡಿವೈಡೆಡ್ ಬೈ 250 ಒಂದು ಕಾಂಪೊನೆಂಟ್ಗೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಪರ್ ಯೂನಿಟ್ಗೆ 957.98 ಬರುತ್ತೆ. ಸೊ ಪರ್ ಯೂನಿಟ್ಟು ಒಂದು ಪ್ರಾಡಕ್ಟ್ನ ಈ ಕಾಂಪೊನೆಂಟ್ ಪ್ರಾಡಕ್ಟ್ ಎಕ್ಸಲ್ಲಿ ಒಂದು ಕಾಂಪೊನೆಂಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 957.98 rupees ಆಗುತ್ತೆ. ಈ ಥರ ಹಲವಾರು ಪ್ರಾಬ್ಲಮ್ಸ್ಗಳು ಯು ವಿಲ್ ಗೆಟ್ ಇನ್ ದ ಬುಕ್ಸ್. ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಪೋಸ್ಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಯುವರ್ ಕ್ವೆಶನ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.